ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಹಿಸ್ಟ್ರಿ ತಿಳ್ಕೊಳೋಣ. ಯಾಕಂದರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಒಂದೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇತ್ತು ಅಂದರೆ ಇನ್ನೊಂದಿಷ್ಟು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಹುಟ್ಟಾಕ್ತಾ ಇತ್ತು. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು ಅಂತ ನಿಮಗೆ ಗೊತ್ತಿದೆ. ಬಟ್ ಏನಕ್ಕೆ ಅದು ಫೇಮಸ್ ಆಗಿಲ್ಲ, ಏನಕ್ಕೆ ಇದು ಮಾತ್ರ ಫೇಮಸ್ ಆಯಿತು ಇನ್ ದ AI ವರ್ಲ್ಡ್ ಅಂತ ನೀವು ತಿಳ್ಕೊಳ್ಳೋಣ. ಫಸ್ಟ್ ಬಂದಿದೆ ಮಿಷಿನ್ ಕೋಡ್ ಅಂತ. ಮಿಷಿನ್ ಕೋಡು 1940s ಬಂತು. ಅದು ಡೈರೆಕ್ಟ್ ಹಾರ್ಡ್ವೇರ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಈ ಮಿಷಿನ್ ಕೋಡ್ ನೀವೇನೇನು ಕೋಡ್ ಬರೀತೀರಾ ಅದು ಪರ್ಟಿಕ್ಯುಲರ್ ಹಾರ್ಡ್ವೇರಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಅರ್ಥ. ಇವಾಗ ನೀವು ಪಂಚ್ ಕಾರ್ಡ್ ಅಂತ ಕೇಳಿರ್ಬೋದು. ಇಲ್ಲಾಂದರೆ ಬನ್ನಿ ತೋರಿಸ್ತೀನಿ ನಿಮಗೆ, ಇಂಟ್ರೆಸ್ಟಿಂಗ್ ಆಗಿದೆ ಇದು. ಇದು ಪಂಚ್ ಕಾರ್ಡ್ ಅಂತ ಇದೆ ನೋಡಿ. ಇಲ್ಲಿ ಒಂದೊಂದು ಶೀಟ್ ಕೂಡ, ಒಂದೊಂದು ಪಂಚ್ ಕಾರ್ಡ್ ಕೂಡ ಒಂದೊಂದು ಲೈನ್ ಆಫ್ ಕೋಡ್ ಅಂತ ಕನ್ಸಿಡರ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ 100 ಲೈನ್ ಕೋಡ್ ಬರೆದ್ರೆ 100 ಪಂಚ್ ಕಾರ್ಡ್ ಬೇಕಿತ್ತು. ಆ 100 ಪಂಚ್ ಕಾರ್ಡ್ನ ಒಂದೇ ಥರ ಅರೇಂಜ್ ಮಾಡಬೇಕಾಗಿತ್ತು. 1 2 3 4 ಲೈನ್ ಇದೆಯಲ್ಲ ಆ ಥರ. ಅದು ಹೆಂಗಿರ್ತಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಈ ಥರ ನೋಡಿ, ಇಲ್ಲಿ ಆರ್ಗನೈಸ್ ಮಾಡಿದಾರಲ್ಲ ಆ ಥರ ಆರ್ಗನೈಸ್ ಮಾಡಬೇಕಿತ್ತು. ಆಮೇಲೆ ಇದನ್ನು ಆ ಹಾರ್ಡ್ವೇರ್ ಮಿಷಿನಿಗೆ ಹಾಕಬೇಕಿತ್ತು. ಆ ಮಿಷಿನ್ ನೀವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ನ ರೀಡ್ ಮಾಡಿ ಅದು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಇಲ್ಲಿ ನೋಡಿ ಎಷ್ಟು ಎಫರ್ಟು. ಮತ್ತು ಈ ಮಿಷಿನ್ ಏನೋ ಅಪ್ಗ್ರೇಡ್ ಆಯಿತು ಅಂದರೆ ಈ ಪಂಚ್ ಕಾರ್ಡ್ ವೇಸ್ಟ್. ಇವಾಗ ಮತ್ತೆ ಹೊಸ ಪಂಚ್ ಕಾರ್ಡ್ ಹಾಕಬೇಕಾಗುತ್ತೆ ಅಲ್ವಾ. ಈ ಥರ ಹಾರ್ಡ್ವೇರ್ ಡಿಪೆಂಡೆನ್ಸಿ ತುಂಬ ಇರೋದ್ರಿಂದ ಇದು ತುಂಬ ಕಷ್ಟ ಆಗ್ತಾಯಿತ್ತು ಎಲ್ಲ ಡೆವಲಪ್ರಿಗೆ. ಬಟ್ ನೋಡಿ ಅವಾಗ ಇವಾಗ 100 ಲೈನ್ ಆಫ್ ಕೋಡು ಇವಾಗ ಬರೆಯೋಕ್ಕಿಂತ ಅವಾಗ ನೋಡಿ ಎಷ್ಟು ಕಷ್ಟಪಟ್ಟು ಅವರು ಮಾಡ್ತಾಯಿದ್ರು ಅಂತ. ಇದು ಇಂಟ್ರೆಸ್ಟಿಂಗ್ ಅನ್ಸಲ್ವಾ. ಇದನ್ನು ಅವರು ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆನಾ. ಇವಾಗ ನೆಕ್ಸ್ಟ್ ಸಿ ಇಂಟ್ರೊಡ್ಯೂಸ್ ಆಯಿತು 1972 ಇದು ಸ್ವಲ್ಪ ಓದೋಕ್ಕೆ ಫ್ರೆಂಡ್ಲಿ ಇದೆ. ಬಟ್ ಸ್ಟಿಲ್ ನಿಮಗೆ ಪ್ರೋಗ್ರಾಮ್ ಗೊತ್ತಿಲ್ಲ ಅಂದರೆ ಓದೋಕ್ಕಾಗಲ್ಲ ಅದನ್ನು. ಬಟ್ ಏನಂದರೆ ಇದು ಮ್ಯಾನ್ಯಲ್ ಮೆಮೊರಿ ಮ್ಯಾನೇಜ್ಮೆಂಟ್ ಮತ್ತು ಕ್ರ್ಯಾಶ್ ಪ್ರೋ ಅಂತ ಹೇಳ್ತಾ ಇದ್ದೀನಿ. ಏನಂತ ನೋಡೋಣ ಬನ್ನಿ. ಇವಾಗ ಒಂದೇ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಓಕೆನಾ. ಇವಾಗ ಸಿ ನೋಡಿ, ಇದು ಸ್ವಲ್ಪ ನೀವು ನಾರ್ಮಲ್ ಪೈಥಾನ್ ಥರ ಇಲ್ಲ, ಇದು ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಇಲ್ಲಾಂದರೆ ನಿಮಗೆ ಇದು ಅರ್ಥ ಆಗಲ್ಲ. ಓಕೆನಾ. ಇದಕ್ಕಿಂತ ಮೇನ್ ಏನಂದರೆ ಮೆಮೊರಿ ಮ್ಯಾನೇಜ್ಮೆಂಟ್. ನೋಡಿ ಇಲ್ಲಿ ನೋಡಿ, ಇಲ್ಲಿ 100 ಅಂತ ಬರ್ತಿದ್ದೀನಿ. ಇವಾಗ ಕ್ಯಾರೆಕ್ಟರ್ 100 ಬೈಟ್ಸ್ನ ದಾಟ್ಬಿಡ್ತು ಅಂದರೆ ಇದು ಎರರ್ ಬಂದುಬಿಡುತ್ತೆ. ಅಂದರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡಬೇಕು, ನಾನು ಕರೆಕ್ಟಾಗಿ ಎಲ್ಲದೂ ಮೆಮೊರಿ ಅಲೋಕೇಶನ್ ಮಾಡಿದ್ದೀನಾ, ಇವಾಗ ಗಾರ್ಬೇಜ್ ಕಲೆಕ್ಷನ್ ಕರೆಕ್ಟಾಗಿ ಆಗ್ತಾಯಿದೆಯಾ, ಇಲ್ಲಾಂದರೆ ಮೆಮೊರಿ ಲೀಕೇಜ್ ಏನೋ ಆಗ್ತಾಯಿದೆಯಾ, ಇವನ್ನೆಲ್ಲ ಥಿಂಕ್ ಮಾಡಬೇಕು. ನಮ್ಮದೇನು ಗೋಲೇನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡೋ ಬದಲು ಇವನ್ನೆಲ್ಲ ಒಂದು ಸ್ವಲ್ಪ ಹೆಡ್ಡೇಕ್ ಅಂತ ಅನಿಸಿಲ್ವಾ ನಿಮಗೆ? ಅದೇ ಇದ್ರ ಡಿಸಡ್ವಾಂಟೇಜ್. ಓಕೆನಾ. ಇವಾಗ ನೆಕ್ಸ್ಟು ಶೆಲ್ ಅಂತ ಶೆಲ್ ಅಂತ ಸ್ಕ್ರಿಪ್ಟ್ ಬಂತು. ಯಾವಾಗ 1970s 80s ಬಂತಿದ್ದು. ಇದೇನಂದರೆ ಸ್ವಲ್ಪ ಆಟೋಮೇಷನ್ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಆಗ್ತಾಯಿತ್ತು. ಮತ್ತು ದೊಡ್ಡ ಅಪ್ಲಿಕೇಶನ್ ಇದು ಸ್ವಲ್ಪ ನೋಡಿ ಎಲ್ಲ ರೀಡ್ ಮಾಡೋಕ್ಕೆ ಎಲ್ಲ ಈಸಿ ಆಗಿದೆ. ಬಟ್ ದೊಡ್ಡ ಅಪ್ಲಿಕೇಶನ್ನ ನೀವು ಇದರಲ್ಲಿ ಬಿಲ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ನೆಕ್ಸ್ಟ್ ಪರ್ಲ್ ಅಂತ ಬರ್ತು. ಪರ್ಲ್ ಬಂದಾಗ ಸ್ವಲ್ಪ ಹಾವಳಿ ಮಾಡ್ತಿದ್ದು ಆಯಿತಾ. ಬಟ್ ಇದು ಟೆಕ್ಸ್ಟ್ ಪ್ರೊಸೆಸಿಂಗ್ಗೆ ಮತ್ತು ಫ್ಲೆಕ್ಸಿಬಿಲಿಟಿ ಜಾಸ್ತಿ. ಪರ್ಲಲ್ಲಿ ಏನಂದರೆ ಈ ಒಂದೇ ಕೋಡ್ನ ನೀವು 2-3 ಥರ ಬರಿಬೋದು ಪರ್ಲಲ್ಲಿ. ಇದು ಅಡ್ವಾಂಟೇಜ್ ಅಲ್ವಾ ಅಂತ ಅನ್ಕೋಬೋದು ಅಲ್ಲ. ಬಟ್ ಆದರೆ ಒಬ್ಬ ಡೆವಲಪರು ಒಂದು ಟೈಪ್ ಆಫ್ ಕೋಡ್ ಬರ್ದ ಅಂದರೆ ಇನ್ನೊಬ್ಬ ಡೆವಲಪರ್ ಚೆಕ್ ಮಾಡ್ಬೇಕಾರೆ ಅವನಿಗೆ ಚೆಕ್ ಮಾಡೋದು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅವನು ಒಂದು ಮೆಥಡ್ ಕಲ್ತಿದ್ರು, ಇನ್ನೊಂದು ಮೆಥಡ್ ಕಲ್ತಿದ್ರು ಅಲ್ವಾ. ಎಲ್ಲ ಡೆವಲಪರ್ ಒಂದೇ ಥರ ಕಲ್ತಿರಲ್ಲ, ಎಲ್ಲ ಒಂದೇ ಥರ ಇರಲ್ಲ. ಇವರು 2-3 ಥರ ಬರಿಬೇಕು ಅಂದಾಗ ಅವಾಗ ಬರೆಯೋಕ್ಕಷ್ಟೇ ಸೀಮಿತ ಆಯಿತು, ಓದೋಕ್ಕೆ ಅದು ಆಗೋದೇ ಇಲ್ಲ. ಕೋಡ್ ರೀಡಬಿಲಿಟಿ ಕಷ್ಟ ಆಗಿಬಿಡ್ತು. ಅದು ನೆಗೆಟಿವಿಟಿ ಆಗೋಯ್ತದ್ದು ಒಂದು ಸ್ವಲ್ಪ. ಆಮೇಲೆ ಇದು ದೊಡ್ಡ ಫೈಲ್ ಆಗ್ಬಿಟ್ರೆ ಮೆಸ್ಸಿ ಆಗ್ಬಿಡುತ್ತಿದ್ದು. ಇಲ್ಲಿ ಇವಾಗ ಡಾಲರ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಆಯಿತಾ. ಸ್ಟಿಲ್ ಇದನ್ನು ಸೆಮಿಕೋಲನ್ ಎಲ್ಲ ಇದೆ, ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ನಾವು ಅಲ್ವಾ. ಬಟ್ ಇದೇ ಒಂದು ಫುಲ್ ಪೇಜ್ ಶೀಟ್ ಆಗ್ಬಿಟ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ ಓದೋಕ್ಕೆ. ನೀವು ನೆಕ್ಸ್ಟಿಗೆ ಬರೋಣ. ಜಾವ ಬಂದು ಸ್ವಲ್ಪ ಒಳ್ಳೆ ಇಂಪ್ರೆಷನ್ನೇ ಕೂಡ ಮಾಡ್ತಿದ್ದು. ಪೋರ್ಟಬಿಲಿಟಿ JVM ಅಂತ ನೀವು ಕೇಳಿರ್ಬೋದು. ಪೋರ್ಟಬಿಲಿಟಿ ನಾವು ಒಂದು ಕಡೆ ಬರೆದ್ರೆ ಎಲ್ಲ ಕಡೆ ರನ್ ಮಾಡ್ಬೋದು ಅಂತ ನೀವು ಕೇಳಿದ್ದೀರಾ ಆಯಿತಾ. ಇದು ಬಂತು. ಬಟ್ ಏನಂದರೆ ಇದು ಜಸ್ಟ್ ನಾನು 2 ಇನ್ಪುಟ್ ತಗೋಬೇಕು, ಅದೇ ಇನ್ಪುಟ್ನ ಪ್ರಿಂಟ್ ಮಾಡಬೇಕು. ಇಷ್ಟು ಮಾಡೋಕ್ಕೆ ಇಷ್ಟೆಲ್ಲ ಕೋಡ್ ಬರೀಬೇಕು ನಾನು ಬಾಯ್ಲರ್ ಪ್ಲೇಟ್ ಕೋಡು. ಇದು ವರ್ಬೋಸ್ ಜಾಸ್ತಿ ಹೆವಿ ಬಾಯ್ಲರ್ ಪ್ಲೇಟ್ ಕೋಡ್. ಇದು ಫ್ಲೆಕ್ಸಿಬಲ್ ಅಷ್ಟೊಂದು ಆಗಲ್ಲ ಇದು. ಬಟ್ ನೋಡಿ ನಮ್ಮ ಕಿಂಗು ಪೈಥಾನ್ ಬಂತು ಏನಾಯಿತು ನೋಡಿ, ಇನ್ಪುಟ್ ಮಾಡಿ 2 ಅದನ್ನೇ ಔಟ್ಪುಟ್ ಮಾಡು ಆಯಿತಾ. ನೀನು ಒಂದೇ ವೇಯಲ್ಲಿ ಬರೀಬೇಕು ಪ್ರಾಪರಾಗೆ, ಮತ್ತು ಮಲ್ಟಿಪಲ್ ವೇ ಇಲ್ಲ. ಪರ್ಲ್ ಥರ ಸಿಂಪಲ್ ಟು ರೀಡ್, ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಡಿಬಗ್ ಮಾಡೋಕ್ಕೆ ಈಸಿ, ಎಲ್ಲ ಈಸಿ ಆಯಿತಾ. ಬಟ್ ಏನಂದರೆ ಒಂದು ಡಿಸಡ್ವಾಂಟೇಜು, ಇದು ಸ್ವಲ್ಪ ಸ್ಲೋ ಅಂದರೆ ಫುಲ್ ಸ್ಲೋ ಅಂತ ಅಲ್ಲ, ಸ್ಲೋ ಕಂಪೇರ್ ಟು C++, ರಸ್ಟು ಈ ಲ್ಯಾಂಗ್ವೇಜಸ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಸ್ಲೋ. ಓಕೆನಾ. ಹಾಗಾಗಿ ಅದೊಂದು ಡಿಸಡ್ವಾಂಟೇಜ್ ಇದೆ ಇದಕ್ಕೆ. ಬಟ್ ರೀಡಬಿಲಿಟಿ, ಸಿಂಪ್ಲಿಸಿಟಿ, ಪ್ರೊಡಕ್ಟಿವಿಟಿ ಮಾತ್ರ ಸೂಪರ್ ಇದಕ್ಕೆ. ಇವಾಗ ಪೈಥಾನ್ ಹೆಂಗೆ ಹುಟ್ಟಿತು ಅಂತ ಗೊತ್ತಾಗಬೇಕಲ್ಲ. ಅದು ವಿಡೋ ವಾನ್ ರಾಸಮ್ ಅಂತ ಅವ್ನು ಫೌಂಡರು. ಅವನು ಇದನ್ನು ಹುಟ್ಟಾಕಿದ್ದು. ಅದು ಯಾವಾಗ ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದು ನೋಡೋಣ ಬನ್ನಿ. ಇವರೇ ಅದು, ಅವರು ಒಂದು ಮುಖ ನೆನ್ಪಿಟ್ಕೊಂಡಿರಿ, ಇವರೇ ಅದು ಪೈಥಾನ್ ಹುಟ್ಟಾಕಿರೋದು. ಓಕೆನಾ. ಲೆಟ್ಸ್ ಗೋ ಟು ಅವರ್ ಎಡಿಟರ್.
ಇವಾಗ ಏನಂದ್ರೆ ಇವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಮುಂಚೆ ಅಂದ್ರೆ SWI ಅಂತ, ಅದು ನೆದರ್ಲ್ಯಾಂಡಲ್ಲಿದೆ. ಅಲ್ಲಿ ಕೆಲಸ ಮಾಡ್ತಿದ್ವು. ರಿಸರ್ಚ್ ಇನ್ಸ್ಟಿಟ್ಯೂಷನ್ ಫೋಕಸ್ ಆನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಅಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ರು. ಅವಾಗೇನಾಯ್ತು, ಇವ್ರು ಯಾರಿಗೂ ಬೀಟ್ ಮಾಡಬೇಕು, ಕಾಂಪಿಟ್ ಮಾಡಬೇಕು, C++ಗಿಂತ ಚೆನ್ನಾಗಿ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ. ಇವ್ರಿಗೆ ಏನು ಇಂಟೆನ್ಷನ್ ಇತ್ತು ಅಂದರೆ ಇವರು ಪ್ರಾಕ್ಟಿಕಲ್ ಆಗಿರಬೇಕು, ರೀಡಬಲ್ ಆಗಿರಬೇಕು. ಬಟ್ ಡೆವಲಪರ್ ಎಂಜಾಯ್ ಮಾಡಬೇಕು ಕೋಡ್ ಬರೀಬೇಕಾರೆ. ಅವನಿಗೆ ತಲೆ ಕೆಡ್ಸ್ಕೊಬಾರ್ದು ಜಾಸ್ತಿ, ಬಾಯ್ಲರ್ ಪ್ಲೇಟ್ ಕೋಡ್ ಇರಬಾರ್ದು, ಕ್ಲಿಯರ್ ಆಗಿರಬೇಕು. ಅವನು ಏನು ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಫೋಕಸ್ ಮಾಡಬೇಕು. ಇದೇ ಅವ್ರ ಗೋಲ್ ಆಗಿದ್ದು. ಆಯಿತಾ. ಇಲ್ಲಿ ಅವರು ನೆದರ್ಲ್ಯಾಂಡಲ್ಲಿ ಈ ಥರ ರಿಸರ್ಚಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅವ್ರು ಯೂಸ್ ಮಾಡ್ತಾಯಿದ್ರು. ಅದು ABC ಅಂತ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸ್ವಲ್ಪ ಅದು ಬಿಫೋರ್ ಪೈಥಾನೇ ಬಂದಿರೋದು ಅದು. ಯಾಕಂದರೆ ಅದರಿಂದನೇ ಇನ್ಸ್ಪಿರೇಷನ್ ಆಗಿರೋದು ಇವ್ರು ABC ಅಂತ. ಇದು ನಿಮಗೆ ಯಾರೂ ಹೇಳಿರಲ್ಲ. ABC ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ನೋಡಿ ಹೆಂಗೆ, ಆಯಿತಾ. ಇದು ಹಿಂಗಿದೆ ಅಂದರೆ ಇದು ಕ್ಲಿಯರ್ ಸಿಂಟ್ಯಾಕ್ಸು. ಇಂಡೆಂಟೇಷನ್ ಅವಾಗಿತ್ತು, ಇಂಡೆಂಟೇಷನ್ ಇತ್ತು. ಅವಾಗೆಲ್ಲ ಬ್ರೇಸಸ್ ಯೂಸ್ ಮಾಡ್ತಾಯಿದ್ರು ಅಲ್ವಾ. CLಲ್ಲ ಬೇಸಸ್ ಯೂಸ್ ಮಾಡ್ತಿದ್ರಿ ನೀವು. ಬಟ್ ಇಲ್ಲಿ ಇಂಡೆಂಟೇಷನ್ ಇದೆ, ಕ್ಲಿಯರ್ ಸಿಂಟ್ಯಾಕ್ಸ್ ಇತ್ತು. ಹೈ ಲೆವೆಲ್ ಕನ್ಸ್ಟ್ರಕ್ಷನ್ ಟು ಮೇಡ್ ದ ಕೋಡ್ ರೀಡಬಲ್. ಹೈ ಲೆವೆಲ್ ಅಂದರೆ ಹ್ಯೂಮನ್ ರೀಡಬಲ್, ಲೋ ಲೆವೆಲ್ ಅಂದರೆ ಮಿಷಿನ್ ರೀಡಬಲ್ ಅಷ್ಟೇ. ಮಿಷಿನಿಗೆ ಅರ್ಥ ಆಗುತ್ತೆ ಬೇಗ, ಇದು ಮನುಷ್ಯಂಗೆ ಅರ್ಥ ಆಗುತ್ತೆ ಬೇಗ. ಓಕೆನಾ. ಇಲ್ಲಿ ನೋಡಿ ABCದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಕ್ಲಿಯರ್ ಅರ್ಥ ಆಗಲಿ ಅಂತ. ನೋಡಿ ಹೆಂಗಿದೆ, ಹೌ ಟು ಗ್ರೀಟ್ ಇದೇನೋ ಸ್ವಲ್ಪ ಬೇರೆ ಥರ ಇದೆ. ಬಟ್ ಸ್ಟಿಲ್ ನಾವು ಪೈಥಾನ್ ಸಿಮಿಲಾರಿಟಿ ಇಂಡೆಂಟೇಷನಲ್ಲಿ ಇವಾಗ ಅವೆಲ್ಲ ಸ್ವಲ್ಪ ಸಿಮಿಲರ್ ಇದೆ. ಬಟ್ ಇಲ್ಲಿ ನೋಡಿ ಪೈಥಾನ್ ಅದೇ ಸೇಮ್ ಕೋಡ್ನ ಹಿಂಗೆ ಬರ್ತೀನಿ, ವಾಟ್ ಈಸ್ ಯುವರ್ ನೇಮ್ ಅಂತ. ಇದನ್ನೇ ಇಲ್ಲೂ ಬರ್ದಿರೋದು, ಆಯಿತಾ. ಅದನ್ನೇ ಕಂಪೇರ್ ಮಾಡಿದ್ದೀನಿ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಅವರು ಒಂದಿಷ್ಟು ಒಳ್ಳೆ ವಿಚಾರನ ತಿಳ್ಕೊಂಡ್ರು. ಹಾಗೆ ನೀವೆಲ್ಲ ವಿಚಾರ ತಿಳ್ಕೊತಿರಲ್ಲ, ಎಲ್ಲ ಒಳ್ಳೇದು ಕಲೆಕ್ಟ್ ಮಾಡಿ ನಿಮ್ಮ ಪರ್ಸ್ನಾಲಿಟಿ ಆಗುತ್ತೆ. ಅದೇ ಥರನೇ ಇಲ್ಲೂ ಹೆಂಗಂದ್ರೆ ಒಳ್ಳೆ ವಿಚಾರ ತೊಗೊಂಡ ಅವನು ಇದನ್ನು ಪೈಥಾನ ಕನ್ವರ್ಟ್ ಮಾಡ್ದ. ಇದೇನಂದರೆ ಡಿಸೆಂಬರಲ್ಲಿ ಕ್ರಿಸ್ಮಸ್ ಹಾಲಿಡೇ ಬರುತ್ತಲ್ಲ, ಆವಾಗ ಇದು ಕುತ್ಕೊಂಡು ಅವ್ರು ಐಡಿಯಾ ಮಾಡಿ, ಯಾಕೆ ಇದು ಹಿಂಗೆ ಮಾಡಬಾರ್ದು ನಾನು ಡೆವಲಪ್ ಅಂತ ಸುಮ್ಮನೆ ಸೈಡ್ ಪ್ರಾಜೆಕ್ಟ್ ಥರ ಮಾಡಿದ್ದವನು. ಆ್ಯಕ್ಚುಲಿ ಪೈಥಾನ್ನ ನೋಡಿ ಸೈಡ್ ಪ್ರಾಜೆಕ್ಟ್ ಥರ ಪೈಥಾನ್ನ ಬರ್ದಿದ್ದಾರೆ ಅವರು. ಓಕೆನಾ. ಇದು ನೋಡಿ ಇದರಲ್ಲಿ ಹೌ ಟು ಪುಟ್ ಇವೆಲ್ಲ ಇದೆಯಲ್ಲ, ಪುಟ್ಟು ಇನ್ನು ಇವೆಲ್ಲ ಇದೆ. ಇವೆಲ್ಲ ಸ್ವಲ್ಪ ರೀಡಬಿಲಿಟಿ ಇಲ್ಲ. ಏನೇನು ಡಿಸಡ್ವಾಂಟೇಜ್ ನೋಡ್ಬಿಡೋಣ ಸ್ವಲ್ಪ. ABC ನಾಟ್ ಎಕ್ಸ್ಟೆಂಡಬಲ್, ಯು ಕುಡ್ ನಾಟ್ ಆ್ಯಡ್ ಯುವರ್ ಓನ್ ಮಾಡ್ಯೂಲ್ಸ್ ಆರ್ ಲೈಬ್ರರೀಸ್. ಇದೊಂಥರ ಸ್ಟ್ರೈಟ್ ಲೈನ್ ಆಫ್ ಕೋಡ್ ಬರ್ದಂಗೆ. ಬೇರೆಯವ್ರು ಬರ್ದಿದ್ದು ಇಲ್ಲಿ ಇಂಪೋರ್ಟ್ ಮಾಡೋಕ್ಕೆ ಅವೆಲ್ಲ ಆಗಲ್ಲ. ಇಲ್ಲಿ ನಮ್ದ್ರಲ್ಲಾರೆ ಎಲ್ಲ ಬೇರೆ ಮಾಡ್ಯೂಲ್ಸ್ ಲೈಬ್ರರೀಸ್ನ ಇನ್ಸ್ಟಾಲ್ ಮಾಡ್ತೀರಲ್ವಾ. ಲೈಬ್ರರೀಸು ಮಾಡ್ಯೂಲ್ಸ್ ಇನ್ಸ್ಟಾಲ್ ಮಾಡಿದಾಗ ಏನು, ಬೇರೆಯವ್ರು ಆಲ್ರೆಡಿ ಬಾಯ್ಲರ್ ಪ್ಲೇಟ್ ಕೋಡ್ ಬರ್ದ್ಬಿಟ್ಟಿದ್ದಾರೆ ಅದಕ್ಕೆ, ಅದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಅದನ್ನೇ ಮತ್ತೆ ಬರೆಯೋದು ಬೇಡ. ರೀಯೂಸಬಿಲಿಟಿ ಆಫ್ ಕೋಡ್, ಅದಕ್ಕೆ ಅದನ್ನ ಇಲ್ಲಿ ಮಾಡೋಕ್ಕಾಗಲ್ಲ. ನಾಟ್ ಇಂಟಿಗ್ರೇಟ್ ವಿತ್ ಆಪರೇಟಿಂಗ್ ಸಿಸ್ಟಮ್. ಇಂಟಿಗ್ರೇಷನ್ ವಿತ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಅಷ್ಟು ಕಂಪ್ಯಾಟಬಲ್ ಇಲ್ಲ ಅಂತ. ಕುಡ್ ನಾಟ್ ಸ್ಕೇಲ್ ಟು ದ ಲಾರ್ಜರ್ ಅಪ್ಲಿಕೇಶನ್. ಅದನ್ನೆಲ್ಲ ಇವರು ಯೋಚನೆ ಮಾಡಿ ನೋಡಿ ಆವಾಗ ಇದೆಲ್ಲ ಯಾವ್ದಾದ್ರು ಬೆಸ್ಟ್ ಇದೆ ಇದನ್ನ ಎತ್ಕೊಂಡ್ರು. ಎಕ್ಸ್ಟೆನ್ಸಿಬಿಲಿಟಿ, ಸಿಸ್ಟಮ್ ಇಂಟಿಗ್ರೇಷನ್, ಸ್ಕೇಲಬಿಲಿಟಿ ಇದನ್ನು ಆ್ಯಡ್ ಮಾಡಿ ಪೈಥಾನ್ ಮಾಡಿದ್ರು. ಇದೇ ಇದ್ರದ್ದು ಹಿಸ್ಟ್ರಿ. ABCಯಿಂದ ಬಂದಿದ್ದು ನೋಡಿ ಇನ್ಸ್ಪಿರೇಷನ್ ಆಗಿ. ನೋಡಿ ಎಲ್ಲೆಲ್ಲಿಂದ ಇನ್ಸ್ಪಿರೇಷನ್ ಆಗುತ್ತೆ ನಿಮಗೆ ಗೊತ್ತೂ ಆಗಲ್ಲ. ಇವಾಗ ಸ್ವಲ್ಪ ಟೆಕ್ನಿಕಲ್ ಹೋಗೋಣ. ಕಂಪೈಲ್ಡ್ ವರ್ಸಸ್ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಇವಾಗ ಕಂಪೈಲ್ಡ್ ಲ್ಯಾಂಗ್ವೇಜ್ ಯಾವ್ದು C ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಜಾವಾ ಮತ್ತು ನೀವು ಪೈಥಾನ್. ಓಕೆನಾ. ಇವಾಗ ನಿಮಗೆ ಮಿಷಿನಿಗೆ ಅರ್ಥ ಆಗಲ್ಲ. ಬೇಸಿಕಲಿ ನೀವು ಏನು ಬರೀತೀರಾ ಮಿಷಿನಿಗೆ ಏನು ಅರ್ಥನೇ ಆಗಲ್ಲ. ಎಲ್ಲ 0 1 ಅರ್ಥ ಆಗಬೇಕು ಅದಕ್ಕೆ, ಆಯಿತಾ. ಇವಾಗ ಒಂದು ಮೆಥಡ್ ಇದೆ ನಿಮ್ಮ ಕೋಡ್ ಬರ್ದಿರೋದು ರನ್ ಮಾಡೋಕ್ಕೆ, ಅದು ಕಂಪೈಲ್ಡ್ ಲ್ಯಾಂಗ್ವೇಜು ಕಂಪೈಲರ್ ಯೂಸ್ ಮಾಡಿ. ಅದು ಹೆಂಗೆ, ಫಾರ್ ಎಕ್ಸಾಂಪಲ್ ಸಿಂಪಲ್, ಯು ರೈಟ್ ಎ ಕೋಡ್, ಓಕೆ, ದ ಕಂಪೈಲರ್ ಟ್ರಾನ್ಸ್ಲೇಟ್ ದ ಎಂಟೈರ್ ಪ್ರೋಗ್ರಾಮ್ ಇಂಟು ಮಿಷಿನ್ ಕೋಡ್. ಒಂದು ಕಂಪೈಲರ್ ಕೂತಿದ್ದಾನೆ ಇಲ್ಲಿ, ಕಂಪೈಲರ್ ಅಂತ ಒಬ್ಬ ಇದ್ದಾನೆ. ಅವನು ನಿಮಗೆಲ್ಲ ಫುಲ್ಲು ಇದನ್ನು ಬೈಟ್ ಕೋಡಾಗಿ ಕನ್ವರ್ಟ್ ಮಾಡ್ತಾನೆ. ಈ ಬೈಟ್ ಕೋಡು ಮಿಷಿನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ. ಇದನ್ನು ನೀವು ಮಿಷಿನ್ ಅಂತ ಅಂದ್ಕೊಳ್ಳಿ ಇದಕ್ಕೆ. ಓಕೆನಾ. ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅವನಿಗೆ ಆ್ಯಕ್ಚುಲಿ. ಓಕೆನಾ. ಇದು ಕಂಪೈಲ್ ಕೋಡ್. ಇದನ್ನು ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಮ್ಯಾಜಿನ್ ದಟ್ ನೀವು ಇಂಗ್ಲೀಷಲ್ಲಿ ಬರ್ದಿದ್ದೀರಾ ಒಂದು ಬುಕ್ನ, ಆಯಿತಾ. ಬಟ್ ನಿಮ್ಮ ಫ್ರೆಂಡಿಗೆ ಕನ್ನಡ ಮಾತ್ರ ಅರ್ಥ ಆಗೋದು, ಇಂಗ್ಲೀಷ್ ಅರ್ಥನೇ ಆಗಲ್ಲ. ಅವಾಗೇನು ಮಾಡ್ತೀರಾ ನೀವು, ಫುಲ್ ಬುಕ್ಕನ್ನೇ ಇಂಪಾರ್ಟೆಂಟ್ ಪಾಯಿಂಟು, ಫುಲ್ ಬುಕ್ಕನ್ನೇ ಫಸ್ಟು ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀರಾ. ಅದಾದಮೇಲೆ ನಿನ್ನ ಫ್ರೆಂಡ್ ಓದ್ತಾನೆ, ನಿಮ್ಮ ಫ್ರೆಂಡೇ ಮಿಷಿನ್ನು. ಓಕೆನಾ. ಇದಕ್ಕೆ ಏನು ಹೇಳ್ತಾರೆ, ಈ ಪ್ರೋಸೆಸ್ಸಿಗೆ ಏನಂತಾರೆ, ಇವಾಗ ಕಂಪೈಲರ್ ಯೂಸ್ ಮಾಡಿ ನೀವು ರನ್ ಮಾಡಿದ್ರೆ ಕಂಪೈಲ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಫಸ್ಟ್ ನಿಮಗೆ ಕಂಪೈಲ್ ಆಗುತ್ತೆ. ಆಮೇಲೆ ಈ ಡಿಸ್ಅಡ್ವಾಂಟೇಜ್ ಏನು ಹೇಳಿ ಇದ್ರದ್ದು ನೋಡೋಣ. ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಸ್ಲೋ ಡೆವಲಪ್ಮೆಂಟ್ ಸೈಕಲ್. ಯಾಕಂದರೆ ಎವ್ರಿ ಚೇಂಜ್ ಅಷ್ಟು ಇವಾಗ ನೀವು ಬುಕ್ಕಲ್ಲಿ ಏನೋ ಒಂದು ಬರೀಬೇಕು ಅಂತ ಅಂದ್ಕೊಳ್ಳಿ, ಇನ್ನೊಂದು ಆ್ಯಡ್ ಮಾಡಿದ್ರೆ ಪ್ಲಸ್ಸು ಇನ್ನೊಂದು ಒಂದು ಶೀಟ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಒಂದು ಪೇಜ್ನ. ಇವಾಗ ಅದನ್ನು ಕಂಪೈಲ್ ಮಾಡಬೇಕು, ಪೂರ್ತಿ ಒಂದೇ ಪೇಜ್ ಅಷ್ಟೇ ಅಲ್ಲ, ಪೂರ್ತಿ ಕಂಪೈಲ್ ಮಾಡ್ಬೇಕು. ಆಮೇಲೆ ನೀವು ಫ್ರೆಂಡ್ ಓದಬೇಕು ಅಲ್ವಾ. ಇದೊಂದು ಸ್ಲೋ ಡೆವಲಪ್ಮೆಂಟ್ ಸೈಕಲ್. ಇದು ಎವ್ರಿ ಚೇಂಜ್ ಹ್ಯಾಸ್ ಟು ರೀಕಂಪೈಲ್. ಇದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನು, ಫಾಸ್ಟ್ ಎಕ್ಸಿಕ್ಯೂಷನ್. ನೀವು ಒಂದ್ಸತಿ ಬುಕ್ ಕೊಟ್ಬಿಟ್ರೆ ಅವ್ನು ಓದೋದಷ್ಟೇ ಕೆಲಸ. ನಿಮ್ಮ ಫ್ರೆಂಡಿಗೆ ಒಂದ್ಸತಿ ಬುಕ್ ಇವನಿಗೆ ಕೊಟ್ಬಿಟ್ರೆ ಓದೋದಷ್ಟೇ ಕೆಲಸ ಅಲ್ವಾ, ಫಾಸ್ಟ್ ಆಯಿತು, ಆಯಿತಾ. ಇವಾಗ ಟ್ರಾನ್ಸ್ಲೇಷನ್ ಆಲ್ರೆಡಿ ಆಗಿಬಿಟ್ಟಿದೆ. ಇವಾಗ CPU ಕ್ಯಾನ್ ರನ್ ಆಪ್ಟಿಮೈಸ್ ಕೋಡ್. ಈ ಕೋಡ್ನ ರನ್ ಮಾಡಿಬಿಡ್ಬೋದು. ಅದೇ ಥರನೇ ಇದಕ್ಕೆ ಈ ಅನಾಲಜಿ ಕೊಟ್ಟಿದ್ದು ನಾನು. ಇವಾಗ ಇದು ನಿಮಗೆ ಕ್ಲೀನಾಗಿ ಮೋಸ್ಟ್ ಪ್ರಾಬ್ಲಿ ಅರ್ಥ ಆಗ್ಬೋದು. ಇವಾಗ ನೋಡಿ ಗೊತ್ತಾಯ್ತಲ್ವಾ. ಕಂಪೈಲ್ಡ್ ಲ್ಯಾಂಗ್ವೇಜು ಯಾವುದು C,
ಈ ಕಂಪೈಲರ್ ಕೆಲಸ ಏನು? ಈಸ್ ಲೈಕ್ ಎ ಟ್ರಾನ್ಸ್ಲೇಟರ್. ಇವಾಗ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಸಿಂಪಲ್. ಇದೇ ಥರ ತಗೊಳ್ಳೋಣ. ಇವಾಗ ಒಂದು ಬುಕ್ ಬರೆದಿದ್ದೀರಾ ಇಂಗ್ಲೀಷಲ್ಲಿ ನೀವು. ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು. ಆಯಿತಾ? ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫುಲ್ ಬುಕ್ಕೆ ಟ್ರಾನ್ಸ್ಲೇಟ್ ಮಾಡಲ್ಲ ನೀವು. ನೀವು ಬರಿತಾ ಇಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ. ಬರಿತಾ ಇಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ. ಆಯಿತಾ? ಆಮೇಲೆ ಇದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಇವಾಗೇನಾಯಿತು, ಟಕ 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 ಕೆಲಸ ಆಯ್ತಲ್ಲ ಇವಾಗ. ಇಲ್ಲಿ ಏನು ಬರ್ತೀರಾ ಅಲ್ಲೇ ಟ್ರಾನ್ಸ್ಲೇಟ್ ಆಗುತ್ತೆ, ಅಲ್ಲೇ ಹೇಳ್ಬಿಡುತ್ತೆ. ಬಟ್ ಏನಂದರೆ ವೈ ಇಟ್ ಆ್ಯಕ್ಚುಲಿ ಮ್ಯಾಟರ್ಸ್ ಇಲ್ಲಿ ಆಗತ್ತೆ ಅಂದರೆ, ಇಲ್ಲಿ ನೋಡಿ, ಅಡ್ವಾಂಟೇಜು ಫಾಸ್ಟ್ ಡೆವಲಪ್ಮೆಂಟು. ಯು ರೈಟ್, ರನ್ ಆ್ಯಂಡ್ ಸಿ ದ ರಿಸಲ್ಟ್ ಇಮಿಡಿಯೇಟ್ಲಿ. ಚೇಂಜಸ್ ಲೈನ್ ಬೈ ಲೈನು, ರನ್ ಅಗೇನ್. ಮತ್ತೆ ಬೇಕು ಅಂದರೆ ಚೇಂಜ್ ಮಾಡಿದ ತಕ್ಷಣ ರನ್ ಆಗುತ್ತೆ, ಹಾಗೆ ಅಲ್ವಾ? ಇಲ್ಲಿ ಡಿಸಡ್ವಾಂಟೇಜ್ ಅಂದರೆ ಸ್ಲೋ ಎಕ್ಸಿಕ್ಯೂಷನ್ ಸ್ಪೀಡ್. ಯಾಕಂದರೆ ಬಿಕಾಸ್ ಟ್ರಾನ್ಸ್ಲೇಷನ್ ಹ್ಯಾಪನ್ ಎವ್ರಿ ಟೈಮ್ ಯು ರನ್ ಇಟ್. ಎವ್ರಿ ಟೈಮ್ ನೀವು ರನ್ ಮಾಡಿದಾಗ ಈ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಒಂದು ಸತಿ ರನ್ ಆಗಬೇಕು. ಮತ್ತೆ ನೀವು ಟ್ರಾನ್ಸ್ಲೇಟರ್ ಮಾಡಬೇಕಲ್ಲ, ಇದಕ್ಕೆ ಟ್ರಾನ್ಸ್ಲೇಟರ್ ಮಾಡೋಕ್ಕೆ ಪ್ರೋಸೆಸ್ ಮತ್ತೆ ರನ್ ಆಗಬೇಕು. ನಿಮಗೆ ಇವಾಗ ಸಣ್ಣದು ಅನಿಸ್ಬೋದು, ಅದು ದೊಡ್ಡ ಅಪ್ಲಿಕೇಶನ್ಗಳಿಗೆ ತುಂಬ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದೇ ಇದ್ರ ಡಿಸಡ್ವಾಂಟೇಜು. ಇದೇ ಅಡ್ವಾಂಟೇಜು, ಇದೇ ಡಿಸಡ್ವಾಂಟೇಜು. ಮತ್ತು ಕಂಪೈಲ್ ಲ್ಯಾಂಗ್ವೇಜು, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅದಕ್ಕೆ ಆದಂಥ ಪ್ಲಸ್ ಇದೆ, ಅದಕ್ಕೆ ಆದ ಮೈನಸ್ ಇದ್ದಾವೆ. ಅದು ಯಾವುದು ಸುಪೀರಿಯರ್ ಅಲ್ಲ, ಓಕೆನಾ? ಬಟ್ ನಿಮ್ಮ ಪೈಥಾನಿಗೆ, ನಮ್ಮ AI ಗೆ ಬೇಕಾಗಿರೋದೇ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜೇ. ನೋಡಿ ಹೆಂಗೆ, ನೀವೇನಾದ್ರು ಫುಲ್ಲು ಕೋಡ್ನ ಕಂಪೈಲ್ ಮಾಡಿದ್ರೆ ಪೈಥಾನ್ ಕೋಡ್ನ, ಅಂದರೆ ಡೆವಲಪ್ಮೆಂಟ್ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಆಯಿತಾ? ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಲೆಟ್ಸ್ ಯು ಆ್ಯಕ್ಚುಲಿ ಇಟ್ರೇಟ್ ಫಾಸ್ಟರ್, ಚೇಂಜ್, ರನ್ ಆ್ಯಂಡ್ ಸಿ ದ ರಿಸಲ್ಟ್ ಆ್ಯಂಡ್ ಅಡ್ಜಸ್ಟ್ ಅಕಾರ್ಡಿಂಗ್ಲಿ ಆ್ಯಂಡ್ ರ್ಯಾಪಿಡ್ಲಿ. ಇದೇ ಅದ್ರ ಅಡ್ವಾಂಟೇಜ್. ಇದೇ ನಮ್ಮ AI ಬೇಕಾಗಿರೋಂಥ ವಿಚಾರ. ಇವಾಗ ನಾರ್ಮಲಿ ನೀವು ಡೆವಲಪರ್ ಮಾತಾಡೋದು ನೋಡ್ಬೋದು, ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಫಾಸ್ಟು, ನನ್ನ ಲ್ಯಾಂಗ್ವೇಜ್ ಬೆಟರ್ ಸಿಂಟ್ಯಾಕ್ಸ್ ಇದೆ, ಅದು ಇದು ಕ್ಲೀನ್ ಕೋಡು ಎಲ್ಲ ಮಾತಾಡ್ತಾರೆ. ಬಟ್ ಏನಂದರೆ ಎಲ್ಲರೂ ಒಂದು ಮಿಸ್ ಮಾಡಿಬಿಡ್ತಾರೆ, ಎಕೋಸಿಸ್ಟಮ್ ಸಖತ್ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಲೈಬ್ರರೀಸ್, ಮೋರ್ ರೆಡಿಮೇಡ್ ಲೈಬ್ರರೀಸ್ ಇದ್ದರೆ ಫಾಸ್ಟರ್ ಡೆವಲಪ್ಮೆಂಟ್. ಆಯಿತಾ? ಬಿಗ್ಗರ್ ಕಮ್ಯುನಿಟಿ ಅಂದರೆ ಫಾಸ್ಟರ್ ಪ್ರಾಬ್ಲಮ್ ಸಾಲ್ವಿಂಗು. ಕಮ್ಯುನಿಟಿ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಗೂಗಲ್ ಮಾಡೋ ಸಿಕ್ಬಿಡುತ್ತೆ ಆನ್ಸರು. ತುಂಬ ಜನ ಕಲ್ತರು ಅಂದರೆ ತುಂಬ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್. ಇವಾಗ ರಿಸರ್ಚ್ ಪೇಪರ್ಸ್ಗಳು ಬರ್ತಾ ಇದಾವೆ, ರಿಸರ್ಚ್ ಪೇಪರ್ ಎಲ್ಲ ಪೈಥಾನಲ್ಲೇ ಮಾಡ್ತಾ ಇರೋದು. ಯಾಕಂದರೆ ಅರ್ಲಿ ಮೋರ್ ಅಡ್ವಾಂಟೇಜ್ ಅಂತ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಇದೊಂಥರ ಸೈಕಲ್ಲು. ಇದು AI ಮತ್ತು ಪೈಥಾನ್ ಬಿಟ್ಟು ಹೋಗೋದೇ ಇಲ್ಲ, ಇದು ಹಂಗಾಗ್ಬಿಟ್ಟಿದೆ. ಯಾಕಂದರೆ ಮುಂಚೆ ಅರ್ಲಿ ಸ್ಟೇಜಸ್ಸಲ್ಲಿ ಬರಬೇಕಾರೆ ಫಸ್ಟ್ ಏನು ಡೇಟಾ ಇಂಪಾರ್ಟೆಂಟ್, ಡೇಟಾ ಕ್ಲೀನಿಂಗು, ಡೇಟಾ ಕ್ಲೆನ್ಸಿಂಗ್ ಎಲ್ಲ ಮಾಡಬೇಕಾರೆ ಇವ್ರಿಗೇನು ಬೇರೆ ಕಡೆ ಹೋಗ್ಬಿಟ್ಟು ಲೈಬ್ರರಿ ಕ್ರಿಯೇಟ್ ಮಾಡೋದು ಬೇಕಾಗಿರಲಿಲ್ಲ. ಪೈಥಾನ್ ಆಲ್ರೆಡಿ ಎಲ್ಲ ಇತ್ತು. ಅದನ್ನು ಇಲ್ಲಿ ವೆನ್ AI ಆ್ಯಂಡ್ ಡೇಟಾ ಸೈನ್ಸ್ ಸ್ಟಾರ್ಟೆಡ್ ಗ್ರೋಯಿಂಗ್, ಪೈಥಾನ್ ಆಲ್ರೆಡಿ ಹ್ಯಾಡ್ ನಂಪೈ, ಪಾಂಡಾಸ್, ಮ್ಯಾಟ್ಪ್ಲಾಟ್ಲಿಬ್ ಆ್ಯಂಡ್ ಸ್ಕಿಟ್-ಲರ್ನ್ ರೆಡಿ. ಅದರ್ ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿಲ್ಡ್ ಫ್ರಮ್ ಸ್ಕ್ರಾಚ್. ಪೈಥಾನ್ ಜಸ್ಟ್ ಕನೆಕ್ಟೆಡ್ ದ ಡಾಟ್ಸ್. ಸಿಂಪಲ್ ಅಲ್ವಾ? ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂದಿರೋದು, ಇವ್ರು ಲೈಬ್ರರಿ ಬಿಲ್ಡ್ ಮಾಡೋಕ್ಕೆ ಬಂದಿಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಯೂಸ್ ಆಗಿತ್ತು. ಪೈಥಾನ್ ಯೂಸ್ ಮಾಡಿದ್ರು, ಅರ್ಲಿ ಮೂವರ್ ಅಡ್ವಾಂಟೇಜ್ ಸಿಕ್ತು. ರಿಸರ್ಚ್ ಪೇಪರ್ಸ್ ಎಲ್ಲದೂ ಪಬ್ಲಿಷ್ ಮಾಡೋಕ್ಕೆ ಪೈಥಾನಲ್ಲಿ ಇತ್ತು. ಹಾಗೆ ಎಕೋಸಿಸ್ಟಮ್ ಬಿಲ್ಡ್ ಆಗಿಬಿಡ್ತು. ಅದಕ್ಕೆ ಎಕೋಸಿಸ್ಟಮ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸಿಂಟ್ಯಾಕ್ಸ್. ನೋಡಿ, ಇದು ಬೇಸಿಕಲಿ ನಾನು ಏನು ಹೇಳಿಕೊಟ್ಟಿರೋದು, 1% ಥಿಂಕಿಂಗ್ ಇರಬೇಕು, 1% ಡೆವಲಪರ್ ಥಿಂಕಿಂಗ್. ಇವಾಗ 100 ಜನದಲ್ಲಿ 100 ಜನ ಒಂದೇ ಥರ ಥಿಂಕ್ ಮಾಡಿದ್ರೆ ನಿಮಗೆ ಯಾಕೆ ಇವಾಗ ಕೆಲಸ ಕೊಡ್ತಾರೆ? 100 ಜನದಲ್ಲಿ ನೀವು 1% ಆಗಬೇಕಂದ್ರೆ ನೀವು ಇನ್ನೂ ಡೀಪಾಗಿ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕತೆ ಹೇಳ್ಕೊಂಡು ಬರ್ತಾ ಇರೋದು. ಯಾಕಂದರೆ ಅದನ್ನು ನಿಮಗೆ ಕ್ಲಿಯರ್ ಅರ್ಥ ಆಗಬೇಕು, ಹೆಂಗೆ ಬಂತು ಅವಾಗ ನಿಮ್ಗೆ ಇಂಟ್ರೆಸ್ಟ್ ಹುಟ್ಟಿ ನೀವೇ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಾನ್ಸೆಪ್ಟ್ಗಳನ್ನ, ಅಲ್ವಾ? ಎಲ್ಲದಕ್ಕೂ ಅದೇ ಆದಂಥ ಟ್ರೇಡ್ ಆಫ್ ಇದೆ, ಅದಕ್ಕೆ ಆದಂಥ ಪ್ಲಸ್ಗಳಿದ್ದಾವೆ. ನಾವು ಇಂಟೆಲಿಜೆಂಟ್ ಡೆವಲಪರ್ ಆಗಿರೋರು ನಾವೇನು ಮಾಡಬೇಕು, ಯಾವುದಕ್ಕೆ ಏನು ಯೂಸ್ ಮಾಡಬೇಕು, ನಮ್ಮ ಪ್ರೊಡಕ್ಷನ್ ರಿಯಲ್ ಸೇಮಲ್ಲಿ ಏನಪ್ಪ SQL ಯೂಸ್ ಮಾಡಬೇಕಾ, ನಾನು SQL ಯೂಸ್ ಮಾಡಬೇಕಾ, ಈ ಡಿಸಿಷನ್ಗಳು ಹೆಂಗೆ ಮಾಡ್ತೀರಾ? ಜಸ್ಟ್ ಯಾರೋ ಒಬ್ಬರು ಹೇಳಿದ್ರು ಅಂದ ತಕ್ಷಣ ಮಾಡಲ್ಲ. ನಾವೇನು ಮಾಡ್ತೀವಿ, ನಾವು ಡೀಪಾಗಿ ಹೋಗ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಇದೇ ಯಾಕೆ ಕಲಿಬೇಕು, ಪೈಥಾನೇ ಯಾಕೆ ಕಲಿಬೇಕು ಇವಾಗ AI ಇರೋದಲ್ಲಿ? ಅದಕ್ಕೆ ನಾನು ಡೀಪಾಗಿ ಹೋಗಿ ಕೇಳ್ತಾ ಇರೋದು. ಅದಕ್ಕೋಸ್ಕರ ಅದ್ರ ಟ್ರೇಡ್ ಆಫು ಗೊತ್ತು ನಿಮಗೆ, ಇವಾಗ ಪ್ಲಸ್ಸು ಗೊತ್ತು, ನೆಗೆಟಿವ್ ಗೊತ್ತು. ಹಾಗಾಗಿ ನೀವು ಕಲಿತಾ ಇರ್ಬೇಕಾದ್ರೆ ಸೆಕ್ಯೂರಾಗಿ ಕಲಿಬೋದು, ಹೆಂಗೆ ಬೇಕೋ ನೀವು ಎಫರ್ಟಾಗಿ ಕಲಿಬೋದು. ಇದೇ ಮೇನ್ ಅಜೆಂಡಾ ಆಫ್ 1% ಡೆವಲಪರ್ ಥಿಂಕಿಂಗ್. ಫಿಲಮ್ ಥರ ನೋಡಿದ್ರೆ ಆಗಲ್ಲ. ಇದನ್ನು ನೆಕ್ಸ್ಟು ನೀವು ಒಂದು ಸಿಸ್ಟಮ್ ಓಪನ್ ಮಾಡ್ಕೊಂಡು ಕರೆಕ್ಟಾಗಿ VS ಕೋಡ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀರಿ ನೀವು ಆಲ್ರೆಡಿ. ಅದನ್ನು ನೀವು ಓಪನ್ ಮಾಡಿ ತಗೊಂಡು ನೀವು ಪ್ರೋಗ್ರಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು. ಇವಾಗ ಪೈಥಾನಲ್ಲೇ ಒಂದಿಷ್ಟು ಫಿಲಾಸಫಿಗಳಿದ್ದಾವೆ, ಇನ್ಬಿಲ್ಟ್ ಫಿಲಾಸಫಿ. ನಿಮಗೆ ಗೊತ್ತಿಲ್ಲದಿರೋ ಹಿಡನ್ ಸೀಕ್ರೆಟ್ಸ್ಗಳಿದ್ದಾವೆ ಪೈಥಾನಲ್ಲಿ, ಯಾರೂ ನಿಮಗೆ ಹೇಳ್ಕೊಟ್ಟೇ ಇಲ್ಲ ಅದನ್ನು. ಆಯಿತಾ? ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.